ಇವತ್ತು ಎಲ್ಲರ ಗುಣಗಳನ್ನು ನೀನು ಇವತ್ತು ಅಳವಡಿಸ್ಕೊಂಡಿದ್ರೆ ಯಾವ ಮಟ್ಟಕ್ಕೆ ಹೋಗ್ಬೋದಾಗಿತ್ತು. ಇವತ್ತು ಹಿಂಗಾದಲ್ಲ ಅಂತ ಹೇಳಿ ನಿಜವಾಗಿಯೂ ನಮಗೆಲ್ರಿಗೂ ಭಾಳ ಕಷ್ಟ ಆಗುತ್ತೆ ಸರ್. ಇವತ್ತಿನ ಪರಿಸ್ಥಿತಿ ನೋಡಿದಾಗ, ದರ್ಶನ್ ಪರಿಸ್ಥಿತಿ ನೋಡಿದಾಗ ಹತ್ತಿರದಿಂದ ನಾವು ನೋಡಿದಂಥವ್ರು ನಮಗೆ ಎಷ್ಟು ಕಷ್ಟ ಆಗ್ಬೋದು ಹೇಳಿ. ನೀನು ಮಾಡ್ಕೊಂಡಿರೋದು ಒಂದು ದೊಡ್ಡ ತಪ್ಪಿಗೆ ಇವತ್ತು ನಾವೆಲ್ಲ ಮರುಗ್ತಾ ಇದ್ದೀವಿ. ಸಮಾಜಕ್ಕೆ ಹೇಗೆ ನಾವು ಸಮಾಜದಲ್ಲಿ ನಾವು ಚಿತ್ರರಂಗ ಎದೆ ಇಬ್ಬರಿಸ್ಕೊಂಡು ಮಾತಾಡೋದು ಆಗ್ತಾಯಿಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಜನ ಕೇಳ್ತಾರೆ. ಜನಗಳಿಗೆ ಉತ್ತರ ಹೇಳಬೇಕಾದ್ರೆ ನಿಮ್ಮ ಬಗ್ಗೆ ಯಾರಾದ್ರು ಕೇಳಿದಾಗ ನಾವೇನು ಹೇಳೋಣ ಜನಗಳಿಗೆ? ಇಲ್ಲ ಪರವಾಗಿ ಮಾತಾಡ್ತೀರಾ, ಇಲ್ಲ ವಿರೋಧವಾಗಿ ಮಾತಾಡಬೇಕಾಗಿತ್ತಾ, ಇಲ್ಲ ಸತ್ಯಾಂಶ ಮಾತಾಡಬೇಕಾಗುತ್ತೆ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ನಮಗೂ ಒಂದು ಸಮಾಜದ ಒಂದು ಗೌರವ ಇದೆ. ನಾನು ಏನೋ ಸತ್ಯಾಂಶ ಮಾತಾಡ್ದೇನೆ ಏನೋ ಮಾತಾಡಿದ್ರೆ ಏನೋ ಇವನು ಬಕ್ಕಿಟ್ಟು ಅಂದ್ಬಿಡ್ತಾರೆ. ಏನು ಹೇಳಿ, ಎಲ್ಲರಂಗೆ ಇವರು ಒಂದು ಬಕೆಟಯ್ಯ ಅಂತ ಹೇಳ್ತಾರೆ. ಅದಾಗಬಾರ್ದು. ಏನು ಮಾಡಿದೆಯಾ ಅದನ್ನು ನೇರವಾಗಿ ಫೇಸ್ ಮಾಡಬೇಕಾಗುತ್ತೆ. ಕೊಟ್ಟಂಥ ತೀರ್ಪನ್ನು ಒಪ್ಕೋಬೇಕಾಗುತ್ತೆ. ಆಗೋಗಿದೆ ತಪ್ಪು. ನೀನು ಮಾಡಿದ್ದೀಯಾ ಅಂತ ನಾವು ಹೇಳ್ತಾ ಇಲ್ಲ, ನಿಮ್ಮವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಪ್ರೂವ್ ಆಗಬೇಕಾಗಿದೆ. ಆದರೆ ಮೇಲ್ನೋಟಕ್ಕೆ ಏನಾಗಿದೆಯಾ ಈಗ? ನೋವಾಗ್ತಾ ಇಲ್ವ ನಮಗೆ? ನಾವು ಮಾತಾಡ್ಬೋದು, ಒಳಗಡೆ ಎಷ್ಟು ನೋವಿದೆ. ನಿನ್ನ ಒಳ್ಳೆತನ, ಬದಲಾವಣೆಯಾದಂಥ ನಿನ್ನ ಶೈಲಿ ಅವತ್ತಿನ ದರ್ಶನ ಆಗಿದ್ದರೆ ಇವತ್ತು ಇನ್ನೂ ನೂರಾರು ಜನ ನನ್ನಂಥ ಅನೇಕ ನಿರ್ಮಾಪಕರಿಗೆ ನೀನು ಆಸರೆ ಆಗ್ತಿದ್ದೆ. ಅದಾಗಲಿಲ್ವಲ್ಲ. ಎಲ್ಲೋ ಒಂದು ಕಡೆ ಕೆಟ್ಟ ಹೆಸರು ತೊಗೊಳ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ನಮ್ಮೆಲ್ಲರಿಗೂ ನೋವಾಗ್ತಾಯಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.